ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸೋಲೂರು, ನೆಲಮಂಗಲದ ಸೋಲೂರಿಂದ ಹಿಡಿದು ಬಾಗೇಪಲ್ಲಿಯ ಚೇಳೂರವರೆಗೂ ಸುಮಾರು 270 ಕಿಲೋಮೀಟರ್ ಅಷ್ಟು ಇರ್ತಕ್ಕಂಥ ಈ ಲೋಕಸಭಾ ಕ್ಷೇತ್ರದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ತಮ್ಮೆಲ್ಲ ಕಾರ್ಯಕರ್ತರಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸೂಚಿಸ್ತಾ ಇದ್ದೀನಿ. ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಬಂದು ಇವತ್ತೇನು ಏಪ್ರಿಲ್ 26ನೇ ತಾರೀಕು ನಡೆಯುವಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯಾಗಿ ಈಗ ತಾನೇ ನಾಮಪತ್ರವನ್ನ ಸಲ್ಲಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಕ್ಷಾ ರಾಮಯ್ಯನವ್ರನ್ನ ನಾವೆಲ್ಲರೂ ಕೂಡ ಸೇರಿಸಿ ಈ ಬಾರಿ ಲಕ್ಷಾಂತರ ಮತಗಳಿಂದ ಜಯಶಾಲಿಯಾಗಿ ಮಾಡಿಸಂತ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರಾಗುತ್ತದೆ. ಬಂಧುಗಳೇ, ಇವತ್ತು ನಮ್ಗೆ ಉಳಿತಿರ್ತಕ್ಕಂಥದ್ದು ಬರೀ 21 ದಿನ ಮಾತ್ರ. ಏಪ್ರಿಲ್ 3ನೇ ತಾರೀಕು ಇವತ್ತು ಬಹಿರಂಗವಾದಂತ ಪ್ರಚಾರ ಏಪ್ರಿಲ್ 24ನೇ ತಾರೀಕಿಗೆ ಮುಗಿತದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 19 ಲಕ್ಷ ಮತದಾರರು ಇವತ್ತೇನಿದ್ದಾರೆ, 19 ಲಕ್ಷ ಮತದಾರರನ್ನ ಪ್ರತಿಯೊಬ್ಬರನ್ನು ಕೂಡ ಇವತ್ತು ರಕ್ಷಾ ರಾಮಯ್ಯನವರು ಬಂದು ಮತಯಾಚನೆ ಮಾಡ್ಕೊಳಕ್ಕಾಗೋದಿಲ್ಲ. ಇಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರು, ಇಲ್ಲಿ ಸೇರಿರ್ತಕ್ಕಂಥ ಮುಖಂಡರುಗಳು ತಾವೆಲ್ಲರೂ ಕೂಡ ರಕ್ಷಾ ರಾಮಯ್ಯನವರಾಗಿ ತಾವೇ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ಕೊಂಡು ಬರ್ಬೇಕಂತ ಕಳಕಳಿಯಾಗಿ ತಮ್ಮೆಲ್ಲರಲ್ಲಿ ಕೂಡ ಈ ವೇದಿಕೆ ಮುಖಾಂತರವಾಗಿ ಮನವಿ ಮಾಡ್ಕೊತಾ ಇದ್ದೀವಿ. ಬಂಧುಗಳೇ, 10 ವರ್ಷದಿಂದ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ನಮ್ಮ ನಿಮ್ಮೆಲ್ಲರಿಗೂ ಕೂಡ ನೂರಾರು ಆಶ್ವಾಸನೆಗಳು, ನೂರಾರು ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಕೇಂದ್ರ ಸರ್ಕಾರದಿಂದ, ಬಿಜೆಪಿ ಅವರಿಂದ ಇಲ್ಲಿರ್ತಕ್ಕಂಥ ರೈತರಿಗೆ 1 ರೂಪಾಯಿ ಆದ್ರೂ ಯಾರಿಗಾದ್ರೂ ಅನುಕೂಲ ಆಗಿದೆಯಾ? ಯಾರಿಗಾದ್ರೂ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡವ್ರ? 2014ರಲ್ಲಿ ಹೇಳಿದ್ರು ನಮ್ಗೊಂದು ಅವಕಾಶ ಕೊಡ್ರಿ, ದೇಶದಲ್ಲಿರಂತ ಕಪ್ಪು ಹಣನೆಲ್ಲ ಕೂಡ ತಂದು ಬಡವರ ಅಕೌಂಟ್ಗಳಿಗೆ 15 ಲಕ್ಷ ನಿಮ್ಮ ಅಕೌಂಟ್ಗಳಿಗೆ ಹಾಕ್ತೀವಿ ಅಂದ್ರು. ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ನಿಮ್ಮನ್ನು ಕೇಳ್ತೀನಿ, ಯಾರ ಅಕೌಂಟ್ಗಾದ್ರೂ 15 ಲಕ್ಷ ರೂಪಾಯಿ ಬಂತ? ಇಲ್ಲ, ನಿಮ್ಮ ಅಕೌಂಟ್ಗಳಿಗೆ ಬಂದದ್ದು ಸುಮ್ಮನೆ ಇದ್ದೀರಾ ನೀವೆಲ್ಲರೂ? ಬಂತ 15 ಲಕ್ಷ ರೂಪಾಯಿ? 15 ಲಕ್ಷ ರೂಪಾಯಿ ಅಲ್ಲ, 15 ಪೈಸಾ ಕೂಡ ಯಾರ ಅಕೌಂಟ್ಗೂ ಬಂದಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಬಡವರಿಗೆ, ಮನೆಯಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವ್ರಿಗೆ, ಅಲ್ಪಸಂಖ್ಯಾತರಿಗೆ ಯಾರಿಗಾದ್ರೂ ಇವತ್ತು ನೇರವಾಗಿ ಅಕೌಂಟ್ ಕಾಸು ಕೊಡ್ತಾ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡ್ತಿರ್ತಕ್ಕಂಥ ಕೆಲಸ. ಗ್ರಾಮದಲ್ಲಿರ್ತಕ್ಕಂಥವ್ರಿಗೆ, ಬಡವರ ಅಕೌಂಟ್ಗಳಿಗೆ, ರಾಮಕ್ಕನ ಅಕೌಂಟ್ಗಳಿಗೆ, ತಿಮ್ಮಕ್ಕನ ಅಕೌಂಟ್ಗೆ, ಬೊಮ್ಮಕ್ಕನ ಅಕೌಂಟ್ಗೆ ಯಾರು ಕಾಸು ಕೊಡ್ತಾ ಇರೋದು? 7,000 ರೂಪಾಯಿ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರೋದು. ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರ ಯಾರ ಕಾಸು ಕೊಡ್ತಾ ಇರೋದು? ಅದಾನಿಗೆ, ಅಂಬಾನಿಗೆ, ಇಬ್ಬರಿಗೆ ಮಾತ್ರ ಕಾಸು ಬಿಟ್ರೆ ಊರುಗಳಲ್ಲಿರ್ತಕ್ಕಂಥ ಬಡವರಿಗೆ ಯಾರಿಗೂ ಕೂಡ 1 ರೂಪಾಯಿ ಕಾಸು ಕೊಟ್ಟಿಲ್ಲ. ತಾವೆಲ್ಲ ನೋಡಿದ್ರಿ, 2 ವಾರದಿಂದ ದೇಶದಲ್ಲೇ ಅತ್ಯಂತ ಸಾಹುಕಾರ ಅಂಬಾನಿ ಅವರ ಮಗಂದು ಮದುವೆ ಅಲ್ಲಂತೆ, ಎಂಗೇಜ್ಮೆಂಟ್ ಕಾರ್ಯಕ್ರಮ ಮಾಡಿದ್ರಂತೆ. ಆ ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚು ಗೊತ್ತಾ? ಎಷ್ಟು? 1,800 ಕೋಟಿ ರೂಪಾಯಿಗಳನ್ನ ಒಂದು ಎಂಗೇಜ್ಮೆಂಟ್ ಗಂತೆ ಖರ್ಚು ಮಾಡಿರೋದು. ಆತನ ಹಾಕೊಂಡಿದ್ದ ವಾಚ್, ಆ ವಾಚ್ ಬೆಲೆ ಎಷ್ಟು ಗೊತ್ತಾ? 40 ಕೋಟಿ ರೂಪಾಯಿಗಳು. ಈ ಎಲ್ಲ ಕಾಸು, ಈ ಎಲ್ಲ ಹಣ ಯಾರ ಹತ್ರಿಂದ ಬಂದಿದ್ದು? ನಾವು ನೀವು ಕಟ್ಟಿರಂತ ತೆರಿಗೆ, ನಾವು ನೀವು ಕಟ್ಟಿರಂತ ತೆರಿಗೆಯಿಂದ, ಏನು ಮೊಬೈಲ್ಗಳಿಂದ ಹೋಯ್ತು ಕಾಸು,
ಕಾಸು, ಜಿಎಸ್ಟಿ ಇಂದ ಹೋಯ್ತು ಕಾಸು. ರೈತರಿಗೆಲ್ಲರೂ ಹೇಳಿದ್ರು, ಮಾತು ಕೊಟ್ಟರು ಬಿಜೆಪಿಯವರು, ನಿಮ್ ಆದಾಯನ 7 ಪಟ್ಟು ಜಾಸ್ತಿ ಮಾಡ್ಬಿಡ್ತೀನಿ ಅಂದ್ರು. ರೈತರನ್ನ ಕೇಳ್ತೀನಿ, ಯಾರ ಆದಾಯನಾದ್ರೂ 7 ಪಟ್ಟು ಜಾಸ್ತಿ ಆಯ್ತಾ? ಯಾರ ಆದಾಯನೂ 7 ಪಟ್ಟು ಜಾಸ್ತಿ ಆಗಿಲ್ಲ. ಗೊಬ್ಬರದ ಬೆಲೆ 7 ಪಟ್ಟು ಜಾಸ್ತಿ ಆಯ್ತು, ನಮ್ಮ ಯೂರಿಯಾ ಬೆಲೆ 7 ಪಟ್ಟು ಜಾಸ್ತಿ ಆಯ್ತು, ಡಿಎಪಿ, ಎನ್ಎಕೆ ಇವೆಲ್ಲ ರೈತರು ಬಳಸಂತ ಪ್ರತಿಯೊಂದು ಪದಾರ್ಥ 7 ಪಟ್ಟು ಜಾಸ್ತಿ ಆಯ್ತು. ಬಿಟ್ರೆ ಆದಾಯ ಯಾರ್ದು 7 ಪಟ್ಟು ಜಾಸ್ತಿ ಆಗಿಲ್ಲ. ನಾವು ನೀವೆಲ್ಲರೂ ಕೂಡ ಇವತ್ತು ಬೆಳೆ ಬೆಳಿಬೇಕಂದ್ರೆ ಕೊಳವೆ ಬಾವಿಗಳಾಕ್ಬೇಕು. 1200 1300 ಅಡಿಗೆ ಬೋರ್ವೆಲ್ ಹಾಕಿ ನೀರೆತ್ತಬೇಕು. ಇವತ್ತು ರೈತರೊಂದು ಮೋಟರ್ ಬಿಟ್ರೆ 28% ಟ್ಯಾಕ್ಸ್. ಯಾರ ಮೇಲೆ ಟ್ಯಾಕ್ಸು? ರೈತರ ಮೇಲೆ ಟ್ಯಾಕ್ಸು. ಯಾರಿಗೆ ಟ್ಯಾಕ್ಸ್ ಅಲ್ಲಿ ಬ್ರೇಕು? ಅದಾನಿಗೆ, ಅಂಬಾನಿಗೆ ಟ್ಯಾಕ್ಸ್ ಬ್ರೇಕು. ಇವತ್ತು ಈ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಬಂದಾಗಿಂದ ಬಂಡವಾಳ ಇರುತ್ತವ್ರಿಗೆ, ಸಾಹುಕಾರರಿಗೆ ಟ್ಯಾಕ್ಸ್ ಅಲ್ಲಿ ಇವತ್ತು ಎಷ್ಟು ಅನುಕೂಲ ಮಾಡಿಕೊಟ್ಟವ್ರಂದ್ರೆ, ಪ್ರತಿ ವರ್ಷ 2 ಲಕ್ಷ ಕೋಟಿ ರೂಪಾಯಿಗಳು ಇವತ್ತು ಸಾಹುಕಾರರಿಗೆ ಇವರು ಡಿಸ್ಕೌಂಟ್ ಕೊಟ್ಟವರು. ಎಷ್ಟು? 7 ಲಕ್ಷ ಕೋಟಿ ರೂಪಾಯಿ. ಅದೇ ರೀತಿಯಲ್ಲಿ ನಾವಿವತ್ತು ಏನು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದಿಂದ ಎಷ್ಟು ಟ್ಯಾಕ್ಸ್ ಕಳಿಸ್ತಿರೋದು ಗೊತ್ತಾ? 4 ಲಕ್ಷ ಕೋಟಿ ರೂಪಾಯಿಗಳನ್ನ ಕರ್ನಾಟಕ ರಾಜ್ಯದಿಂದ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ. ಕೇಂದ್ರ ಸರ್ಕಾರ ನಮ್ಗೆ ವಾಪಸ್ ಎಷ್ಟು ಕೊಡೋದು? 45,000 ಕೋಟಿ ಮಾತ್ರ. 1 ರೂಪಾಯಿನ ನಾವು ಡೆಲ್ಲಿ ಕಳಿಸಿದ್ರೆ ನಮಗ್ ವಾಪಸ್ ಬರೋದು 12 ಪೈಸಾ ಮಾತ್ರ. ಇದು ಅನ್ಯಾಯನೋ ಇಲ್ವೋ? ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ, ಹೋರಾಟ ಮಾಡಬೇಕೋ ಇಲ್ವೋ? ಗಾಂಧೀಜಿಯವರು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಸಂದರ್ಭದಲ್ಲಿ ಬ್ರಿಟಿಷರು ನಮ್ಮ ಮೇಲೆ ಹಾಕಿದ್ದಂತ ತೆರಿಗೆಗಳು, ಟ್ಯಾಕ್ಸು, ನಮ್ಮ ನೆಲ, ನಮ್ಮ ಜಲ, ನಮ್ಮ ಉಪ್ಪನ್ನ ನಾವು ಬಳಸಬೇಕಂದ್ರೆ ಬ್ರಿಟಿಷರಿಗೆ ಯಾವ ತರ ಟ್ಯಾಕ್ಸ್ ಕಳ್ಸಿಕೊಡ್ತಾ ಇದ್ವು, ಇವತ್ತು ನಾವು ಕನ್ನಡಿಗರು ಕರ್ನಾಟಕದಲ್ಲಿರೋರು ನಾವು ದುಡ್ದಂತ ಕಾಸನ್ನ ಇವತ್ತು ಕೇಂದ್ರ ಸರ್ಕಾರ ಬಳಸ್ಕೊಂಡು ಇವತ್ತು ಬರ ಅದೋ ಇಲ್ವೋ? ಮಳೆ ಆಗದ? ಇಲ್ಲಿ ಬರ ಅದ ತಾನೆ? ಬರದಲ್ಲಿ ಕೇಂದ್ರ ಸರ್ಕಾರ ನಮ್ಗೆ ಕಾಸು ಕೊಡ್ಬೇಕೋ ಬೇಡವೋ? ಇವತ್ತವರೆಗೂ ಕೆ.ಎಚ್. ಮುನಿಯಪ್ಪಣ್ಣವರು ಡೆಲ್ಲಿಗೆ ಹೋಗವ್ರೆ, ಡಿ.ಕೆ. ಶಿವಕುಮಾರ್ ಅಣ್ಣವರು ಡೆಲ್ಲಿಗೆ ಹೋಗವ್ರೆ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕೃಷ್ಣ ಬೈರೇಗೌಡರು ಡೆಲ್ಲಿಗೆ ಹೋಗವ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಡೆಲ್ಲಿಗೆ ಹೋಗ್ಬಿಟ್ಟು ಬರ ಇದೆ, ನಮ್ಮ ಹಕ್ಕನ್ನು ಕೊಡ್ರಿ, ಬರ ಪರಿಹಾರ ಕೊಡ್ರಿ, ನಮ್ಮ ರೈತರನ್ನ ನಾವು ಕಾಪಾಡಬೇಕಾಗದಂದ್ರೆ ಕೇಂದ್ರ ಸರ್ಕಾರದಿಂದ ಇವತ್ತವರೆಗೂ 1 ಪೈಸಾ ಕಾಸನ್ನ ನಿಮ್ಗೆ ಪರಿಹಾರ ಆಗಿ ಬಿಡುಗಡೆ ಮಾಡಿಕೊಟ್ಟಿಲ್ಲ. ಇವೆಲ್ಲದರ ವಿರುದ್ಧವಾಗಿ ನ್ಯಾಯ ಬೇಕಾಗದೆ, ನಮ್ಗೆ ನಮ್ಮ ಹಕ್ಕು ಬೇಕಾಗದೆ. ಇದು ಯಾವ ತರ ಆಗೋಗದಂದ್ರೆ, ಒಟ್ಟು ಕುಟುಂಬ, ಒಬ್ಬ ಮಗ ದುಡಿತಾನೆ, 100 ರೂಪಾಯಿ ಸಂಪಾದನೆ ಮಾಡ್ತಾನೆ, ಅವ್ರ ಅಪ್ಪನ ಕಾಸು ಕೊಟ್ರೆ ಅವ್ರಪ್ಪ ಮಗನಿಗೆ ಎಷ್ಟು ಕೊಡ್ತಾನೆ ಗೊತ್ತಾ? 12 ರೂಪಾಯಿ. ಇನ್ನೊಬ್ಬ ಮಗ ಅವನ ಅಪ್ಪನಿಗೆ ಅವನು 15 ರೂಪಾಯಿ ದುಡಿದ್ರೆ ಅವ್ರಪ್ಪ ಅವನಿಗೆ 100 ರೂಪಾಯಿ ಕೊಡ್ತಾರಂತೆ ವಾಪಸ್ಸು. ತಾರತಮ್ಯ ತಾನೇ ಇದು? ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ತಾನೇ ಇದು? ಈ ರೀತಿಯಾದಂತ ಅನ್ಯಾಯ ನಿಲ್ಬೇಕಂದ್ರೆ ಕರ್ನಾಟಕ ರಾಜ್ಯಕ್ಕೆ, ಕನ್ನಡಿಗರಿಗೆ ಅವ್ರ ಹಕ್ಕು ಬರ್ಬೇಕಂದ್ರೆ ಈ ಬಾರಿ ತಾವೆಲ್ಲ ಮನ್ಸು ಮಾಡಿ ಕಾಂಗ್ರೆಸ್ ಪಕ್ಷದ ಹಸ್ತ ಗುರುತಿಗೆ ಮತ ಹಾಕಿ ನಮ್ಮ ಅಭ್ಯರ್ಥಿ ರಕ್ಷಾ ರಾಮಯ್ಯನವ್ರನ್ನ ಗೆಲ್ಸ್ಕೊಡ್ಬೇಕು ಅಂತ ತಮ್ಮಲ್ಲೆಲ್ಲ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ ಬಂಧುಗಳೇ. ಇನ್ನು ಮಾತಾಡಂತದ್ದು ನಮ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು, ಮನೆ ಮನೆಗೆ ನಾವು ಕೊಟ್ಟಿರ್ತಕ್ಕಂಥವ್ರ ಹಕ್ಕುಗಳ ಬಗ್ಗೆ ಮಾತಾಡ್ಬೇಕಂತ ಗಂಟೆ ಗಟ್ಟಲೆ ಭಾಷಣ ಮಾಡಬಹುದು. ಇನ್ನು ಮಾತಾಡಂತವ್ರು ಹಿರಿಯರು ಸಚಿವರಾಗಿರ್ತಕ್ಕಂಥ ನಮ್ಮ ಸುಧಾಕರ್ ಅಣ್ಣವರವರೇ, ಕೆ.ಎಚ್. ಮುನಿಯಪ್ಪಣ್ಣವರವರೇ, ನಮ್ಮ ಅಭ್ಯರ್ಥಿಯಾದಂತ ರಕ್ಷಾ ರಾಮಯ್ಯನವರು ಬಂದು ತಮ್ಮೆಲ್ಲರೂ ಕೂಡ ಉದ್ದೇಶಿಸಿ ಮಾತಾಡಲಿದ್ದಾರೆ. ಆದ್ರಿಂದ ತಾವೆಲ್ಲರೂ ಮನೆ ಮನೆಗೆ ಹೋಗಿ, ಗ್ರಾಮ ಗ್ರಾಮಕ್ಕೆ ಹೋಗಿ ಈ ಸಂದೇಶನ ನಾವು ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ ತಮ್ಮೆಲ್ಲರನ್ನು ಉದ್ದೇಶಿಸಿ
ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈಗ ತಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಉನ್ನತ ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅಣ್ಣವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ.